ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಶ್ವದ ಜನತೆಗೆ ಅಂದರೆ ತಪ್ಪಾಗಲಾರದು, ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮಿನಿ ವಿಧಾನಸೌಧದ ಬಳಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಪುಷ್ಪಮಾಲೆಯನ್ನು ಹಾಕೋದ್ರ ಮುಖಾಂತರ, ಹಾಗೆ ಪಲ್ಲಕ್ಕಿಯ ಒಂದು ಮೆರವಣಿಗೆ ಮುಖಾಂತರ, ಹಾಗೆ ಇಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡಿ ಇಲ್ಲಿ ಕ್ರಾಂತಿ ಗೀತೆಗಳನ್ನು ಹಾಡುವುದರ ಮುಖಾಂತರ ಇಲ್ಲಿ ಒಂದು ನಮ್ಮ ಜನತೆಗೆ ಒಂದು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಾಧನೆಗಳನ್ನು ಸಾರುವಂಥ ಮುಖಾಂತರ ಇವತ್ತು ವಿಶೇಷವಾಗಿ ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಇವತ್ತು ಸಮಪಾಲು ಸಮಬಾಳು ಸಹಬಾಳ್ವೆ ಏನು ಅವರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ದಾರಿಯಲ್ಲಿ ಇವತ್ತು ನಮ್ಮ ದೇಶದ ಪ್ರತಿ ಒಬ್ಬರೂ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಬೇಕಾಗಿದ್ದರೆ ಇವತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನನೇ ಕಾರಣ. ಆ ಸಂವಿಧಾನವನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಇವತ್ತು ಎಲ್ಲ ಒಂದು ಸಮಾಜದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರ ಮೇಲೆ ಇದೆ, ವಿಶೇಷವಾಗಿ ಯುವಕರ ಮೇಲೆ ಇದೆ. ಜೈ ಸಂವಿಧಾನ್. ವಿಶ್ವ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ಮೊದಲನೇದಾಗಿ. ಮತ್ತು 153 ಅಧಿಕ ದೇಶಗಳಲ್ಲಿ ಇವತ್ತು ವಿಶ್ವರತ್ನ ಬಾಬಾ ಸಾಹೇಬರ ಜಯಂತಿಯನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಅಸ್ಪೃಶ್ಯತೆಯ ಏನು ನಮ್ಮ ಸಮುದಾಯ ಇದೆ, ಆ ಸಮುದಾಯಕ್ಕೆ ಇವತ್ತು ಒಂದು ಹುಟ್ಟಿದ ಹಬ್ಬ, ಭಾಳ ಹಬ್ಬದ ರೀತಿ ಅಂಬೇಡ್ಕರ್ ಹಬ್ಬ ಎಂದು ನಾವೆಲ್ಲ ಆಚರಣೆ ಮಾಡಿದ್ದೀವಿ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ಸುಮಾರು ಊರುಗಳಿಗೆ ಹೋಗಿ ಬಾಬಾ ಸಾಹೇಬ್ರ ಒಂದು ಪುತ್ಥಳಿಗಾಗಲಿ ಭಾವಚಿತ್ರಕ್ಕಾಗಲಿ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಸುಮಾರು ಜಾಗಗಳಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡಿರ್ತಾರೆ. ಹಾಗೂ ವಿಶೇಷವಾಗಿ ಹೊಸಕೋಟೆ ತಾಲೂಕು ವತಿಯಿಂದ ಇವತ್ತು ನಾವು ಅಂಬೇಡ್ಕರ್ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಈ ಹಬ್ಬಕ್ಕೆ ನಮ್ಮ ಎಲ್ಲ ಸಮುದಾಯದವರು ಕೂಡ ಒಗ್ಗಟ್ಟಿನಿಂದ ಇವತ್ತು ತಾಲೂಕು ಕಚೇರಿ ಮುಂದೆ ಇರತಕ್ಕಂಥ ಬಾಬಾ ಸಾಹೇಬ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಈಗಾಗಲೇ ಊಟದ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಪಾನಕ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಅರ್ಥಪೂರ್ಣವಾಗಿ ನಮ್ಮ ಸಹೋದರಾದಂಥ ಚೇತನ್ರವರು ಬಾಬಾ ಸಾಹೇಬ್ರ ಪುತ್ಥಳಿಯನ್ನು 2 ಪುತ್ಥಳಿಗೆ ಪಲ್ಲಕ್ಕಿ ಉತ್ಸವ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ 100 ಅಡಿ ಎತ್ತರದ ಕ್ರೈನಿನ ಮುಖಾಂತರ ಪಲ್ಲಕ್ಕಿಯ ಮೆರವಣಿಗೆಯನ್ನು ಈಗಾಗಲೇ ಅಂಬೇಡ್ಕರ್ ಕಾಲೋನಿಯಿಂದ ತಾಲೂಕು ಕಚೇರಿಗೆ ಆಗಮಿಸಿ ಮಾಲಾರ್ಪಣೆ ಮಾಡಿ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಎಂದೇನೆಂದರೆ, ಯಾವತ್ತೂ ಕೂಡ ಎಂದಿಗೂ ಕೂಡ ಬಾಬಾ ಸಾಹೇಬರ ಹಾಡುಗಳನ್ನು ನಾವು ಭಾಳ ಕೇಳ್ತಾ ಇರಬೇಕು. ಆ ಒಂದು ಜನಕ್ಕೆ ಈ ಒಂದು ಇಂಪಾದ ಬಾಬಾ ಸಾಹೇಬರ ಹಾಡುಗಳನ್ನು ಕೇಳಿಸುವ ಮುಖಾಂತರ ಚೇತನ್ನವರು ಸುಗಮ ಸಂಗೀತ ವಿಶೇಷ ಪ್ರಖ್ಯಾತಿಯಾಗಿರ್ತಕ್ಕಂಥ ಇವ್ರನ್ನ ಕರೆಸಿ ವಿಶೇಷವಾಗಿ ಬಾಬಾ ಸಾಹೇಬರ ಗೀತೆಗಳನ್ನು ಕೂಡ ಹಾಡಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳನ್ನ ಕೋರ್ತೇವೆ. ಏನು ಈ ದಿನ ನಮ್ಮ ತಾಲೂಕಲ್ಲಿ ಎಲ್ಲರೂ ಒಂದು ಐಕ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆಯನ್ನ ಬಹಳ ಅದ್ದೂರಿಯಾಗಿ ಜನ ಸಾಗರೋಪದಿಯಲ್ಲಿ ಸೇರಿ ಒಳ್ಳೆ ಒಂದು ವಿಜೃಂಭಣೆಯಿಂದ ಮಾಡಿದ್ದಾರೆ.
ಎಲ್ಲರ ನಾಡಿನ ಜನತೆಗೂ ಮತ್ತೆ ನಮ್ಮ ತಾಲೂಕಿನ ಜನತೆಗೂ ಎಲ್ಲರಿಗೂ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶುಭಾಶಯಗಳನ್ನ ಎಲ್ಲರಿಗೂ ನಾವು ಕೋರ್ತೇವೆ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಏನು ಈ ದಿನ ಒಂದು ಸುಮಾರು 5,000ಕ್ಕೂ ಮೇಲ್ಪಟ್ಟ ಒಂದು ಜನಸಾಗರ KB ಸರ್ಕಲ್ ವೃತ್ತದಿಂದ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ತಾಲೂಕು ಆಫೀಸಲ್ಲಿ ಅಲ್ಲಿ ಬಂದು ಮಾಲಾರ್ಪಣೆ ಮಾಡಿರ್ತಕ್ಕಂಥ ಈಗ ನಮ್ಮ MLA ಸಾಹೇಬರಾಗಬಹುದು ಒಂದು ಪಲ್ಲಕ್ಕಿ ಜೊತೆ ಬಂದು ಎಲ್ಲ ಮಾಲಾರ್ಪಣೆ ಮಾಡಿದ್ದಾರೆ. ಎಲ್ಲರೂ ಒಂದು ಒಳ್ಳೆ ಒಂದು ಸಂತೋಷ, ಒಂದು ಸಂಭ್ರಮ, ಒಂದು ಒಳ್ಳೆ ಸೆಲೆಬ್ರೇಷನ್ ಅಂತ ಹೇಳ್ಕೊಬಹುದು. ಎಲ್ಲರಿಗೂ ಈ ಅಂಬೇಡ್ಕರ್ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇವೆ.